ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಆರಾಮದೇನು. ಬರ್ರಿ ಇವತ್ತಿನ ದಿನ ಹೆಂಗೆ ಇರ್ತೈತಿ ಅಂತಂದ್ರೆ ನೋಡೋಣಂತ. ಇಲ್ಲೇ ಬೆಳಗ್ಗೆನ ಒಂದು ಕಪ್ ನೀರು ಕುಡಿಯೋದ್ರಿಂದ ನನ್ನ ದಿನ ಸ್ಟಾರ್ಟ್ ಆಕೈತಿ. ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಕುಡಿತೀನಿ. ಆಮೇಲೆ ಚಹಾ ಇವತ್ತು ಚಹಾ ಮಾಡಿದ್ದಿಲ್ಲ ರೀ. ಚಹಾ ಬದಲಿ ಹವೀಜಿಂದ ಚಹಾ ಮಾಡಿದ್ರು ನಮ್ಮ ಅತ್ತೆಯರು. ಯಾಕಂದ್ರೆ ಮನ್ಯಾಗ ಎಲ್ಲರಿಗೂ ನೆಗಡಿ ಕೆಮ್ಮು ಚಾಲು ಆಗ್ಬಿಟ್ಟೈತಿ. ಹಾಗಾಗಿ ಸ್ವಲ್ಪ ಹವೀಜ್ ಎಲ್ಲ ಹಾಕಿ ಚಹಾ ಮಾಡಿದ್ರು. ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊತ ಸ್ವಲ್ಪ ಹಳೆಯವು ಬಾಂಡೆ ಎಲ್ಲ ತೆಗೆದಿಟ್ಟಿದ್ದು, ಹಳೆವು ಅಂದ್ರೆ ಹೊಸವನ್ನ ತೆಗೆದಿಟ್ಟಿದ್ದು ಬಾಂಡೆ ಸ್ವಲ್ಪ ತೆಗೆದಿದ್ದೆ. ಅವನ್ನ ನೋಡತ್ತಿದ್ದೆ. ತುಪ್ಪದ ಗಿಂಡಿ ತೆಗೆದಿದ್ದೆ, ಒಂದು ಕಡಾಯಿ, ಒಂದು ನಾನ್ ಸ್ಟಿಕ್ ಕಡಾಯಿ ಇತ್ತು, ಅದನ್ನೆಲ್ಲ ತೆಗೆದಿದ್ದೆ. ಹಾಗಾಗಿ ಅವನ್ನ ಸ್ವಲ್ಪ ನೋಡಿದೆ. ಅಷ್ಟ್ರೊಳಗೆ ಚಹಾ ಬಿಸಿಯಾಗಿತ್ತು. ಸ್ವಲ್ಪ ಅಂದ್ರೆ ಇದಕ್ಕೆ ಚಾಕ್ಕೆ ಹಾಲು ಹಾಕಿರಂಗಿಲ್ಲ ರೀ, ಹಂಗೆ ಮಾಡಿರ್ತೀವಿ ನಾವು. ಬೇಕಾದ್ರೆ ಹಾಲು ಹಾಕ್ಕೋಬೋದು, ಇಲ್ಲಾಂದ್ರೆ ಹಂಗನೂ ಕುಡಿಬೋದು ಇದನ್ನ. ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಮತ್ತು ಏಲಕ್ಕಿ ಮತ್ತು ಇದು ಲವಂಗನೂ ಜಜ್ಜಿ ಹಾಕ್ಬೋದು. ಭಾಳ ಗಂಟ್ಲದು ಕೆರ್ಸಾಕತೈತಪ್ಪ ಅಂದರೆ ಅವನ್ನೆಲ್ಲ ಜಜ್ಜಿ ಹಾಕಿ ಸ್ವಲ್ಪ ಕುಡಿಬೋದು. ಬೇಕಂದ್ರೆ ತುಳಸಿ ಎಲೆನ ಹಾಕ್ಕೋಬೋದು. ನಾವಿಲ್ಲಿ ಹವೀಜ್ ಮತ್ತು ಶುಂಠಿ ಅಷ್ಟು ಹಾಕಿ ಮಾಡಿದ್ದೆ. ನಾನು ಹಾಲು ಹಾಕ್ಕೊಂಡು ಕುಡಿತೀನಿ. ಬೇಡದವ್ರು ಹಾಲನ್ನು ಸ್ಕಿಪ್ ಮಾಡಿನೂ ಕುಡಿಬೋದು. ಚಹಾ ಬಿಸಿ ಮಾಡಿಕೊಂಡು ಕುಡಿಬೇಕು ಅನ್ನೋಷ್ಟೊತ್ತಿಗೆ ನನ್ನ ಮಗಳ ಮುಖ ತಕ್ಕೊಂಡು ಬಂದಳು. ನಿನ್ನೆ ಅವ್ರ ಪಪ್ಪ ಹೋಗಿ ಆಕೆನ ಕರ್ಕೊಂಬಂದ್ರಿ. ಕೇಳತ್ತಿದ್ಲು, ಏನು ಮಾಡತ್ತಿ ಇವತ್ತು ಅಂತಂದು. ನಿನ್ನೆ ಅವ್ರೆಕಾಳು, ಒಣ ಅವ್ರೆಕಾಳನ್ನ ನೀರಾಗ ನೆನೆಯಕ್ಕೆ ಹಾಕಿದ್ನಿ. ಅದ್ರದ್ದು ಭಾಜಿ ಮಾಡ್ತೀನಿ ಅಂತಂದು ಅಕ್ಕನ ಜೊತೆ ಮಾತಾಡ್ಕೊಂತ ಅವ್ನು ತೋರಿಸಿ ಇದನ್ನು ಮಾಡಿ ಇಟ್ಟಿರಿ ಅವನ್ನ. ಮತ್ತು ಅದಕ್ಕೆ ಮಸಾಲ ಬೇಕಲ್ರಿ, ಹಾಗಾಗಿ ಕೊಬ್ಬರಿ ಹಿಟ್ಟು ಫ್ರಿಜ್ಜಿನಲ್ಲಿ ತಗೊಂಬಂದು ಇಟ್ಟೆ. ಅದಂದ್ರೆ ಭಾಳ ತಂಡಿದ್ರೆ ರುಬ್ಬಿದ್ರೆ ಸರಿಯಾಗಂಗಿಲ್ಲ ಅಂತಂದು ತೆಗೆದಿಟ್ಟಿನಿ. ಅದು ಸ್ವಲ್ಪ ರೂಮ್ ಟೆಂಪ್ರೇಚರಿಗೆ ಬಂತಂದ್ರೆ ರುಬ್ಬಕ್ಕೆ ಸರಿ ಆಕೈತೆ ಅಂತ ತೆಗೆದಿಟ್ಟೆ. ಅಷ್ಟರೊಳಗೆ ಹಿಟ್ಟನ್ನು ನಾದಿ ಇಟ್ಟಿರ್ತೀನಿ. ಅದನ್ನು ಇನ್ನೊಂದು ಸಲ ಮಿದ್ದಿಡ್ತೇನೆ ಅಂತ. ಈ ನೆಗಡಿ ಆದಾಗ ಹಿಂಗೆ ಮನೆ ಮದ್ದು ಅಂತಾರಲ್ಲ, ಹಂಗೆ ಮಾಡ್ಕೊಂಡು ಕುಡಿಯಾಕಿ ಚಹಾ ಒಂದು ಅಡ್ಡಿ ಇಲ್ಲ, ಕುಡಿಬೋದು. ನಿಂತ್ಕೊಂಡು ಮಾತಾಡ್ಕೊಂತ ಚಹಾ ಕುಡಿಯಾಕೈತಿ. ಆಕಿ ಸ್ಪೋರ್ಟ್ಸ್ ಒಳಗೆ, ಅವ್ರ ಹಾಸ್ಟೆಲ್ ಒಳಗೆ ಸ್ಪೋರ್ಟ್ಸ್ ಒಳಗೆ ಫಸ್ಟ್ ಬಂದಾಳ್ರಿ, ಹೈ ಜಂಪ್ ಒಳಗೆ. ಅದಕ್ಕೆ ಅದು ನಾನು ಜಿಲ್ಲಾ ಮಟ್ಟಕ್ಕೆ ಹೋಕ್ಕೀನಿ, ತಾಲೂಕು ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಕಳ್ರಿ. ಹಾಗಾಗಿ ಜಿಲ್ಲಾ ಮಟ್ಟಕ್ಕೆ ಹೋಕ್ಕೇನಿ ನಾನು, ಕಾರವಾರಕ್ಕೆ ಹೊಂಟೇನಿ ಅಂತಂದು ಹೇಳ್ಕೊಂತ ಕುಂತಿದ್ಲು. ಆಕಿಂದು ಹೈ ಜಂಪು ಮತ್ತು ರನ್ನಿಂಗ್ ರೇಸ್, 200, 400 ಮೀಟ್ರ್ ರನ್ನಿಂಗ್ ರೇಸು ಮತ್ತು ಇದಿತ್ತು ರೀ ಕರಾಟೆ ಎಲ್ಲ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ವು. ಒಂದು ಕರಾಟೆ ತಾಲೂಕು ಮಟ್ಟಕ್ಕೆ ಹೋಗಿದ್ರಿ, ಬಾಕಿವೆಲ್ಲ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ವು. ಕರಾಟೆ ಒಳಗೆ ಏನಾತಂದ್ರೆ ಆಕಿಂದು ವೇಟ್ 1 kg ಗೇನ್ ಆಗಿದ್ದು. ಅಂದ್ರೆ ಅವ್ರದ್ದು ಒಂದು ಟಾರ್ಗೆಟ್ ಇರ್ತೈತಲ್ಲ ರೀ, ಅದಕ್ಕಿಂತ ಈಕಿಂದು 1 kg ಜಾಸ್ತಿ ಆಗಿದ್ದಕ್ಕೆ ಈಕಿನ ರಿಜೆಕ್ಟ್ ಮಾಡಿದ್ರಂತ. ಹಾಗಾಗಿ 200 ಮೀಟ್ರ್ 400 ಮೀಟ್ರಿಗೆ ಸೆಕೆಂಡ್ ಬಂದ್ಲಂತ. ಹಾಗಾಗಿ ಈಕಿನ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಲಿಲ್ಲ. ಇದು ಲಾಂಗ್ ಜಂಪ್ ಅಷ್ಟು ಆಯ್ಕೆ ಆಗಿದ್ಲು. ಹಾಗಾಗಿ ಅದನ್ನ ಹೇಳ್ಕೊಂಡು ಕೂತಿದ್ಲು. ಅಷ್ಟರೊಳಗೆ ನಾನು ಸಾರಿಗೆ ಇಡೋಣಂತಂದು ಇಲ್ಲೇ ಸಾರಿಗೆ ಇಡತ್ತೆ ನೋಡ್ರಿ. ನಾ ಇಲ್ಲಿ ಇವತ್ತು ನುಗ್ಗೆಕಾಯಿ ಸೊಪ್ಪಿನ ಸಾರು ಮಾಡತ್ತಿದ್ದೆ. ಇದ್ರೊಳಗೆ ಐರನ್ ಕಂಟೆಂಟ್ ಜಾಸ್ತಿ ಇರ್ತೈತೆ ಅಂತಾರೆ. ಹಾಗಾಗಿ ಇದನ್ನು ದಿನ ಬಳಸಿದ್ರು ಏನು ತಪ್ಪಿಲ್ಲ. ಇಲ್ಲಿ ಅಂಕಿತಾಗ ಹಾಸ್ಟೆಲ್ ಒಳಗನ ಕಡ್ಲೆ ಹಿಟ್ಟು ಕೊಟ್ಟಾರಂತ್ರಿ ಮುಖಕ್ಕೆಲ್ಲ ಹಚ್ಕೊಳಕ್ಕೆ. ಸೋಪು ಕೊಡ್ತಾರೆ ಮತ್ತು ಈ ಕಡ್ಲೆ ಹಿಟ್ಟು ಕೊಟ್ಟಾರಂತ. ಅದನ್ನ ತೋರ್ಸತ್ತಿದ್ರು. ನೋಡಿಲ್ಲ ಮಮ್ಮಿ, ನನಗೆ ಹಾಸ್ಟೆಲ್ಗೆ ಈ ಸಲ ಕಡ್ಲೆ ಹಿಟ್ಟು ಕೊಟ್ಟಾರ ಹಚ್ಕೊಳಕ್ಕೆ ಅಂತಂದು. 1 kg ಅಷ್ಟು ಇರ್ಬೋದನ್ರಿ, ಅಷ್ಟು ಕಡ್ಲೆ ಹಿಟ್ಟು ಕೊಟ್ರೆ. ಎಲ್ಲ ಹುಡುಗರಿಗೂ ಕೊಟ್ಟಾರಂತ್ರಿ ಕಡ್ಲೆ ಹಿಟ್ಟು. ಅದನ್ನ ತೋರ್ಸಾತಿದ್ಲು. ಈಗ ಸಾರಿಗೆ ಹಾಕೋಣಂತ. ನಾನು ಈ ಸಾರಿಗೆ ನುಗ್ಗೆ ಸೊಪ್ಪಿನದು ಭಾಜಿ ಮತ್ತು ಟೊಮೆಟೊ, 4 ಟೊಮೆಟೊ, 1 ಉಳ್ಳಾಗಡ್ಡಿ ಹೆಚ್ಚಿ ಕುಕ್ಕರ್ನಾಗ ಕೂಗಿಸ್ಕೊಂಡ್ಬಿಡ್ತೇನೆ ರೀ. ಮತ್ತು ಇದಕ್ಕೆ ಹೆಸರು ಬೇಳೆ ಸ್ವಲ್ಪ ಜಾಸ್ತಿ, ತೊಗರಿಬೇಳೆ ಸ್ವಲ್ಪ 1 ಮುಟ್ಟಿಗೆ ಅಷ್ಟು ಹಾಕಿ ನಾನು ಸಾಂಬಾರು ಮಾಡ್ಕೊತೀನಿ. ನಾನು ಸಾಂಬಾರಿಗೆ ಹಚ್ಕೊಳತ್ತಿದ್ನಲ್ಲ, ಹಾಗಾಗಿ ಒಂದೊಂದ್ಸಲ 1 ಸೀಟ್ ಹೊಡಿಸಿದ್ರೆ ಅದು ಪತ್ತಾರಿ ಕಾಳು ಅಂತಂದು ಅವನ್ನ ಕುದಿಯಕ್ಕೆ ಹಾಕಿ ಸ್ವಲ್ಪ ನೀರಿಗೆ ಉಪ್ಪು ಹಾಕಿ 1 ವಿಸಲ್ ಕೂಗಿಸ್ಕೊಂಡ್ಬಿಟ್ರೆ ಇವು ರೆಡಿ ಆಕ್ಕವು. ಆಮೇಲೆ ಮತ್ತು ಸಾಂಬಾರಿಗೆ ಇಟ್ಟನಂದ್ರೆ ಆಗಂಗಿಲ್ಲ ಅಂತಂದು ಇನ್ನೊಂದು ಸೀಟಿ ಹೊಡೆಸ್ಕೊಳಕ್ಕೆ ಅಂತ ಕುಕ್ಕರ್ನಾಗ ಹಾಕಿಟ್ಟು ಈ ಕಡೆ ಸಾಂಬಾರಿಗೆ ಹೆಚ್ಕೊಂಡು ಸೊಪ್ಪನ್ನ 1-2 ಸಲ ಚೆಂದಿಗೆ ತೊಳೆದು ಅದಕ್ಕನ್ನು ಸೇರಿಸ್ಕೊಂಡ್ಬಿಟ್ರೆ ಆಕೈತಿ. ಅವ್ರೆಕಾಳಿಗೆ ನಾ ಇವತ್ತು ಮಸಾಲೆ ರುಬ್ಬಿ ಹಾಕಿ ಮಾಡತ್ತೀನಿ. ಹಾಗಾಗಿ ಇಲ್ಲೇ ನಾನಿಲ್ಲೇ ಅಷ್ಟು ಕೊಬ್ಬರಿ, ಅರಿಶಿಣ ಪುಡಿ, ಖಾರ, ಬೆಳ್ಳುಳ್ಳಿ, ಜೀರಿಗೆ, ಹಸಿ ಶುಂಠಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕಿ ಮಿಕ್ಸರ್ ಮಾಡ್ಕೊತೇನೆ ರೀ. ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಮಾಡಿಕೊಂಡು ಮಸಾಲ ರೆಡಿ ಮಾಡ್ಕೊತೇನಂತೆ. ಅಷ್ಟರೊಳಗೆ ಇಲ್ಲೇ 1 ಸೀಟಿ ಆಗಿತ್ತು, ಮಸಾಲೆ ರುಬ್ಕೊಂಡಿದ್ದಾಗಿತ್ತು, ವಿಸಿಲ್ ಆಗಿತ್ತು. ಅದಕ್ಕೆ ಒಗ್ಗರಣೆಗೆ ನಾ ಇಲ್ಲೇ ಒಂದು ಅರ್ಧ ಟೊಮೆಟೊದಷ್ಟು ಟೊಮೆಟೊನ ಉದ್ದಕ್ಕೆ ಹೆಚ್ಕೊಳತ್ತಿದ್ದೆ. ಇಷ್ಟು ನೋಡಿ ಬೆಂದ್ರೆ ಸಾಕಿದೀಗ. ಈಗ ಒಗ್ಗರಣೆಗೆ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವು, ಟೊಮೆಟೊ. ಇದು ಎಣ್ಣೆ ಭಾಳ ಕಾದಿತ್ತು, ಹಾಗಾಗಿ ಟೊಮೆಟೊ ಹಾಕಿದ್ಬಿಟ್ಟು ಆ ನಮ್ನಿ ಹೊಗೆ ಬರತ್ತಿತ್ತು. ಸ್ವಲ್ಪ ಟೊಮೆಟೊ ಮೆತ್ತಗಾಗನ ರುಬ್ಬಿದ್ದು
ಮಸಾಲ ಹಾಕಿ ಕುದಿಯೋಕೆ ನೀರು ಹಾಕಿರ್ತೇವಲ್ಲ ರೀ ಅದೇ ನೀರನ್ನ ಯೂಸ್ ಮಾಡೇನಿ ಇಲ್ಲಿ ಸ್ವಲ್ಪ ಉಪ್ಪು ಸಕ್ರೆ ರುಚಿಗೆ ಬೇಕಂದ್ರೆ ಸ್ವಲ್ಪ ಖಾರ ಹಾಕಿ ಕುದಿಯೋಕೆ ಇಟ್ಟೇನಿಲ್ಲಿ ಇಲ್ಲೇ ಸೈಡಿಗೆ ಸಾರಿಗೆ ಹಾಕ್ಕೊಳತ್ತೀನಿ. ನಾನು ಹೆಸರು ಬೇಳೆನೇ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ, ತೊಗರಿಬೇಳೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ ಯಾಕಂದ್ರೆ ಪಿತ್ತಾಕೈತೆ ಅಂತಂದು. ಇದು ಕುಕ್ಕರ್ಗೆ ಸ್ವಲ್ಪ ಅರಿಶಿಣ ಪುಡಿ ಖಾರ ಹಾಕ್ಕೊಂಡು ವಿಸಿಲ್ ಹೊಡೆಸ್ಕೊತೀನಿ. ನಮಗೆ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ರೀ, ಯಾಕಂದ್ರೆ ಹೆಸರು ಬೇಳೆ ತಳ ಹಿಡಿತೈತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು 3-4 ವಿಸಿಲ್ ಹೊಡೆಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರ್ತೈತಿ. ಇದು ಮಸ್ತ್ ಮಂದಗೆ ಆಕೈತಿ ಹೆಸರು ಬೇಳೆ ಹಾಕಿದ್ದಕ್ಕೆ ಸಾರು. ಇಲ್ಲೇ ನಾಳೆಯಿಂದ ನವರಾತ್ರಿ ಚಾಲು ಆಗುತ್ತಲ್ಲ ರೀ, ಹಾಗಾಗಿ ಸ್ವಲ್ಪ ದೇವ್ರ ಮನೆ ನಾನು ಮತ್ತೆ ಸ್ವಚ್ಛ ಮಾಡತ್ತಿದ್ರು, ಎಲ್ಲನೂ ತೆಗೆದು ಸ್ವಲ್ಪ ಟೈಲ್ಸ್ ಎಲ್ಲ ಒರೆಸ್ಕೊಂಡು ಸ್ವಚ್ಛ ಮಾಡ್ಕೊಳತ್ತಿದ್ರು. ಈಗ ನವರಾತ್ರಿ ಚಾಲು ಆತಂದ್ರೆ ಆಗಂಗಿಲ್ಲ ಅಂತಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಳತ್ತಿದ್ರು. ನನಗೆ ಬೆಳಗ್ಗೆನೇ ವಿಡಿಯೋ ಮಾಡ್ಬೇಕಂದ್ರೆ ನಾ ಯಾಕಂದ್ರೆ 9ರಿಂದ 9:30 ಮಟ ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಾಗಿರ್ತೈತಿ. ಹಾಗಾಗಿ ನನ್ನ ಮಗಳು ಬಂದಳಲ್ಲ ಸ್ವಲ್ಪ ಹೆಚ್ಚು ಕೊಡ್ತೆ ಅಂತ ಅಂದಂದು ಹೆಚ್ಚು ಕೊಡತ್ತಿದ್ಲು. ಯಾವುದೋ ಪ್ರಾಣಿ ಆಗಲಿ ಮನುಷ್ಯ ಆಗಲಿ ನೋಡ್ರಿ, ಮತ್ತು ತಾಯಿ ಕಳ್ಳು ಅನ್ನೋದು ಒಂದೇ ಇರ್ತೈತಿ. ಇಲ್ಲಿ ನೋಡ್ರಿ, ಯಾಕಂದ್ರೆ ಇದು ಈ ಕಡೆ ತಿನ್ನೋದು ಬಿಟ್ಟು ಕುಂದೈತ್ಲ ಅದು ತಾಯಿ, ಅವೆರಡು ಮರಿ. ಅದು ಬೆಳೀದು ಸ್ವಲ್ಪ ಇದ್ದಿದ್ದು, ಅದು 2 ತಿಂಗಳು ಮರಿ ಐತಿ, ಇದು ಸ್ವಲ್ಪ ದೊಡ್ಡದೈತಿ. ಅವೆರಡು ತಿನ್ನಾಕತ್ತೈತಿ. ಇದು ಹೆಂಗೆ ಸೈಡಿಗೆ ಕುಂತು ನೋಡತ್ತೈತಿ. ಅವೆರಡು ತಿನ್ನೋದು ಬಿಟ್ಟು ಎದ್ದು ಹೋಗಿಂದ ಇದು ತಿಂತೈತ್ರಿ ಪಾಪ. ಇವೆರಡಕ್ಕೂ ಊಟ ಕಲಸಿಟ್ಟು ಸ್ವಲ್ಪ ನೋಡಿ ಬಂದು ನಾ ಇದು ಮತ್ತೆ ಅಡುಗೆ ಮಾಡತ್ತೀನಿ. ಆಲ್ಮೋಸ್ಟ್ ಪಲ್ಯ ಆಗಿತ್ತು. ಇದಕ್ಕೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹೆಚ್ಚಾಕಿ ಬಿಡ್ತೇನೆ ಇದನಿಗೆ. ಇವತ್ತು ಚಪಾತಿ ಏನು ಮಾಡೋದಿದ್ದಿಲ್ಲ ರೀ, ಯಾಕಂದ್ರೆ ನೈಟ್ ಇವ್ರು ಲೇಟಾಗಿ ಬಂದ್ರು, ಹಾಗಾಗಿ ಬಸ್ನಾಗ ಬಂದಿದ್ದಕ್ಕೆ ಊಟ ಒಲ್ಲೆ ಬರೀ ಅನ್ನ ಸಾರು ಉಣ್ತೀನಿ ಅಂದ್ರೆ ಹಾಗಾಗಿ ಚಪಾತಿ ಇದ್ದು ಇವತ್ತೇನು ಚಪಾತಿ ಮಾಡೋಕೆ ಹೋಗಿದ್ದಿಲ್ಲ. ಇಲ್ಲಿ ನೋಡಿರಿ ಸಾರು ಎಷ್ಟು ಗಟ್ಟಿಯಾಗೈತಿ. ಇದನ್ನು ಕಟ್ಟೋದು ಸೇಮ್ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿದು ಒಗ್ಗರಣೆ ಕೊಟ್ಬಿಟ್ರೆ ಸಾರು ರೆಡಿ ಆಕೈತಿ. ಎಲ್ಲರೂ ಫಸ್ಟ್ ನಾಷ್ಟ ಮಾಡಿ ಆಮೇಲೆ ಅಡುಗೆ ಮಾಡ್ತಾರೆ. ನಂದು ಏನಾಕೈತಿ ಅಂದ್ರೆ ಫಸ್ಟ್ ಅಡುಗೆ ಮಾಡಿ ಆಮೇಲೆ ನಾಷ್ಟ ಮಾಡೋದಕ್ಕೈತಿ. ಯಾಕಂದ್ರೆ ಫಸ್ಟ್ ನಾಷ್ಟ ಮಾಡಿ ಇಟ್ಬಿಟ್ಟೆ ಅಂದರೆ ಯಾರೂ ನಾಷ್ಟ ಮಾಡೋಕೆ ಇರೋಂಗಿಲ್ಲ, ಯಾಕಂದ್ರೆ ಯಾರ್ದು ಜಳಕನೂ ಆಗಿರೋಂಗಿಲ್ಲ. ಹಾಗಾಗಿ ಫಸ್ಟ್ ನಾ ಎಲ್ಲ ಅಡುಗೆ ಮಾಡಿಕೊಂಡು ನಾ ಹೋಗೋದು ಸ್ವಲ್ಪ ಹೊತ್ತಿಗೆ ನಾಷ್ಟ ಮಾಡಿದ್ದಂದ್ರೆ ಎಲ್ಲರೂ ಬಿಸಿ ಬಿಸಿದು ನಾಷ್ಟ ಮಾಡಿಬಿಡ್ತಾರೆ. ಇಲ್ಲಿ ಒಗ್ಗರಣೆ ಹಾಕಿದ್ದಾಗಿತ್ತು, ಸಾರು ಕಡದಿದ್ದು ಇದಕ್ಕೆ ಹಾಕಿ ಮ್ಯಾಲೆ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಂದ್ರೆ ಖಾರ ಹಾಕ್ಕೋಬೇಕು. ನಾನಿಲ್ಲಿ ಉಪ್ಪು ಮತ್ತು ಖಾರ ಏನು ಹಾಕೋಂಗಿಲ್ಲ, ಖಾರ ಮೊದಲು ಹಾಕಿದ್ನಲ್ಲ, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಾಯಿ ಮುಚ್ಚಿ ಒಂದು ಕುದಿಸ್ಬಿಟ್ನಂದ್ರೆ ಸಾರು ರೆಡಿ ಆಕೈತೆ ನೋಡಿರಿ. ಈಗ ಆಲ್ಮೋಸ್ಟ್ ಕುದಿಯಾಕತ್ತೈತೆ, ಸಾರು ರೆಡಿ ಆಯ್ತು. ನಾ ಇಲ್ಲಾಗ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಅವಲಕ್ಕಿ ಹಚ್ಚಾತೀನಿ. ದಿನ ಬೆಳಗ್ಗೆ ಅಡುಗೆ ಮಾಡ್ಬೋದ್ರೆ ನಾಷ್ಟ ಏನು ಮಾಡೋದು ಅನ್ನೋದು ದೊಡ್ಡದೊಂದು ಚಿಂತೆಯಾಗಿರ್ತೈತೆ ಎಲ್ಲರಿಗೂ. ಇವತ್ತು ಅವಲಕ್ಕಿ ನಾಷ್ಟ ಮಾಡತ್ತಿದ್ದೆ. ಅವಲಕ್ಕಿ ಹಚ್ಚಿ ಎಲ್ಲರಿಗೂ ಅವಲಕ್ಕಿ ಹಾಕ್ಕೊಟ್ಟು, ಇವತ್ತು ಶನಿವಾರಲ್ಲ ಹಾಗಾಗಿ ನಂದು ಉಪವಾಸ ಇತ್ತು. ಎಲ್ಲರಿಗೂ ನಾಷ್ಟ ಮಾಡಿಟ್ಟು ನಾನು ಸ್ವಲ್ಪ ಚಹಾ ಮತ್ತು ಬಿಸ್ಕಿಟ್ ತಿಂದು ನಾನು ಕೆಲ್ಸಕ್ಕೆ ಹೋಗ್ಕೇನಂತ. ಆಮೇಲೆ ಇವರು ಸ್ವಲ್ಪ ಬಿಸಿ ಮಾಡಿಕೊಂಡು ಮನೆಯಾಗಿದ್ದವರು ತಿಂತಾರೆ. ಹೋಗೋಳಿಗೆ 9 ಗಂಟೆ ಆಗಿತ್ತು. ಬರ್ರಿ ನಾಷ್ಟ ಹಾಕ್ಕೊಡ್ತೀನಿ ಅಂದರೆ ಯಾರೂ ಬರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಚಹಾ ಕುಡ್ದು ಈಗ ನಮ್ಮ ಮನೆಯವ್ರು ಬಿಡ್ತೇನೆ ಬಾರ್ಲಿ ಮಟ್ಟ ನಾನು ಹೊಂಟೇನಿ ಅಂದ್ರೆ, ಹಾಗಾಗಿ ಅವ್ರ ಗಾಡಿ ಮೇಲೆ ಹೋದ್ರಾತಂತಂದು ಹೊಂಟೇನಿ ನೋಡಿರಿ. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಬಂದಾಗ ಡ್ರೆಸ್ನವ್ರು ಬಂದಿದ್ರಿ. ನಮ್ಮಲ್ಲೆಲ್ಲ ಹೊತ್ತು ಡ್ರೆಸ್ ಮಾರಕ್ಕೆ ಬರ್ತಾರೆ. ಡ್ರೆಸ್ನವ್ರು ಬಂದಿದ್ರೆ ಹಂಗೆ ನೋಡಿದೆ, ಚಲೋ ಕಾಣಿಸಿದ್ದು. ಅವ್ರನ್ನ ಮನೆಗೆ ಕರ್ಕೊಂಬಂದಿದ್ದೆ. ನೋಡತ್ತಿದ್ದೆ ಯಾವ ಚಂದ ಅದಾವು. ಇವೆಲ್ಲ ಕಾಟನ್ ಟೈಪ್ ಇದ್ದು, ಟಾಪ್ ಅಷ್ಟೇ ರೀ, ಮತ್ತು ಸಟ್ಟೆ ಇತ್ತು, ಸಟ್ ಅಷ್ಟು ಸರಿ ಇಲ್ಲಾಗಿತ್ತು. ಟಾಪ್ ನೋಡತ್ತಿದ್ದೆ ನಾನು, ನೋಡಿದೆ ಒಂದೆರಡು ಚಂದ ಕಂಡು. ಈಗ ತೊಗೊಂಡು ಇಟ್ಟಷ್ಟು ಹೋಗ್ತೀನಿ, ನಿಮಗೇನು ತೋರ್ಸೋಕೆ ಹೋಗೋದಿಲ್ಲ ನಾ ಯಾವ್ದು ತೊಗೊಂಡೆ ಅಂತಂದು. ನಾನು ನೆಕ್ಸ್ಟ್ ವ್ಲಾಗ್ನಾಗ ಯಾವ್ದು ತೊಗೊಂಡೆ ನಾನು ಅಂತಂದು ನಿಮ್ಗೆ ತೋರಿಸ್ತೇನಂತ. ಯಾಕಂದ್ರೆ ಊಟ ಮಾಡಿ ಹೋಗ್ತೀನಿ. ಈಗ ನಾನು ರಾತ್ರಿಯಿಂದ ವಿಡಿಯೋ ಮಾಡತ್ತೀನಿ ರೀ, ಚಪಾತಿ ಮಾಡತ್ತಿದ್ದೆ. ಯಾಕಂದ್ರೆ ನಾನು ಮೊಬೈಲ್ದಾಗ ಚಾರ್ಜ್ ಇಲ್ಲಾಗಿತ್ತು, ಹಾಗಾಗಿ ಬಂದ್ಬಿಟ್ಟೆ ಚಹಾ ಕುಡಿದು ಈಗ ಅಡುಗೆ ಮಾಡಕತ್ತಿದ್ದೆ. ಹಾಗಾಗಿ ಈಗ ವಿಡಿಯೋ ಮಾಡ್ಕೊಳತ್ತೀನಿ. ಬೆಳಗ್ಗೆನೇ ಚಪಾತಿ ಮಾಡಿದ್ದಿಲ್ಲ, ಹಾಗಾಗಿ ಬಾಜಿ ಅದು ಇತ್ತು, ಒಂದು ಸ್ವಲ್ಪ ಚಪಾತಿ ಮಾಡಿದ್ರೆ ಅಂತಂದು ಹಿಟ್ಟು ನಾದಿ ಫ್ರಿಜ್ನಾಗ ಇಟ್ಟಿದ್ದೆ, ಅದನ್ನ ಚಪಾತಿ ಮಾಡತ್ತೀನಿ. ಈಗ ಇಲ್ಲಿ ಚಪಾತಿ ಮಾಡಿದ್ದಾಯ್ತು. ನಾನು ಇದನ್ನು ರೋಸ್ಮೆರಿ ಲೀಫ್ನ ತರಿಸಿ ಭಾಳ ದಿನ ಆಗಿತ್ತು ರೀ, ಸ್ವಲ್ಪ ಆರಾಮಿಲ್ದಂಗೆ ಆಗಿದ್ದಕ್ಕೆ ಇದನ್ನ ಮಾಡಿದ್ದೇನಿಲ್ಲ. ಹಂಗೆ ಇವತ್ತು ಟೈಮ್ ಇತ್ತು ಮಾಡಿದ್ರಾತಂತಂದು ಮಾಡತ್ತೀನಿ. ಈಗ ಒಂದು ಸ್ಟೀಲಿನ ಬೋಗಣಿ ತೊಗೊಂಡು ಇವ್ರೇನಿದ್ರು ಏನು ಹೇಳ್ಯಾರಂದ್ರೆ ಅರ್ಧ ಚಮಚೆ ಇದು ಲೀಫ್ ತೊಗೊಂಡ್ರೆ 250 ml ನೀರು ತೊಗೋಬೇಕಂತಂದು ಹೇಳಿದ್ರೆ, ಹಾಗಾಗಿ ನಾನೆಲ್ಲ ಒಂದು ವಾಟೆ ಅಜ್ಮಾಸ್ ನೀರು ಹಾಕಿ ಒಂದು ಚಮಚದಷ್ಟು ಇದನ್ನು ಅವು ಲೀಫ್ ಹಾಕಕತ್ತಿದ್ದೆ. ಇದು ನೀರು ಹಚ್ಕೊಳ್ಳೋದ್ರಿಂದ ಕೂದಲು ಲಾಂಗ್ ಆಕ್ಕವು ಮತ್ತು ಹೇರ್ ಆಗಂಗಿಲ್ಲ. ಒಂದ್ರೊಳಗೆ 2 ಕೂದಲ ಕೆಳಗೆ ಟಿಸ್ಲ್ ಹೊಡೆದಿರ್ತಲ್ಲ ರೀ, ಹಂಗೆ ಏನು ಆಗಂಗಿಲ್ಲ ಅಂತಂದು
ಇದು ಭಾಳ ವಿಡಿಯೋ ನೋಡಿದ್ದೆ ನಾ ಯೂಟ್ಯೂಬ್ ಒಳಗೆ. ಹಾಗಾಗಿ ಒಂದು ಸಲ ಟ್ರೈ ಮಾಡೋಣ ಅಂತ ನಾನು ತರಿಸಿ ಒಂದು 15 ದಿನ ಅದನ್ನು ಇದನ್ನು ತರಿಸಿಟ್ಟು ಈಗ ಟ್ರೈ ಮಾಡಿದೆ. ಇದು ನೋಡ್ರಿ ಈ ಕಲರ್ ಬಿಟ್ಟಿತ್ತು. ಸೋಸ್ಕೊಂಡು ನೋಡೋಣ ಅಂತಂದು ಒಂದು ಚಹಾ ಸೋಸೋದ್ರಲ್ಲೇ ಸೋಸ್ಕೊಂಡೆ. ಅರ್ಧ ಗ್ಲಾಸ್ ಆತ್ರಿ ಅದು. 1 ಗ್ಲಾಸ್ ನೀರು ಇಟ್ಟಿದ್ದು, ಅರ್ಧ ಗ್ಲಾಸಿಗೆ ಅಷ್ಟು ಕುದ್ದ ಮೇಲೆ ಈ ಥರ ಕಲರ್ ಬಂದಿತ್ತು. ಅದನ್ನ ಬಾಟ್ಲಿ ಒಳಗೆ ಹಾಕಿ ಈಗ ನಾನು ನಿಮ್ಮ ಮುಂದೆ ತಲೆಗೆ ಸ್ಪ್ರೇ ಮಾಡಿಕೊಂಡು ತೋರಿಸ್ತೇನಂತೆ. ಅದನ್ನ ವಾರದಾಗ 2ರಿಂದ 3 ಸಲ ಹಚ್ಕೋಬೇಕಂತ. ಇದನ್ನು ಹಚ್ಕೊಂಡು ಹೇರಿಗೆ ಅಪ್ಲೈ ಮಾಡ್ಕೊಂಡಿದ್ದ ಹೇರ್ ವಾಶ್ ಮಾಡಿಕೊಂಡ್ರೆ ನಡಿತೈತಿ ಅಂತಾರೆ. ಒಬ್ಬೊಬ್ರು ಮಾಡ್ಕೊಳ್ಳಿಲ್ಲ ಅಂದರೂ ನಡಿತೈತಿ ಅಂತಾರೆ. ಇದೇನು ನೀರಲ್ರಿ, ಹಾಗಾಗಿ ಏನು ಆಗೋಂಗಿಲ್ಲ ಅಂತಂದು ಈಗ ನಾ ಇದನ್ನ ಹೇರಿಗೆ ಸ್ಪ್ರೇ ಮಾಡ್ಕೊತೀನಿ. ಅಂದರೆ ಕೆಳಗೆ ಬುಡಕ್ಕೆ ಸ್ವಲ್ಪ ಚೆಂದಾಗಿ ಸ್ಪ್ರೇ ಮಾಡ್ಕೋಬೇಕಾಕೈತಿ ಇದನ್ನ. ನಾನು ಭಾಳ ಅಂದ್ರೆ ಭಾಳ ಕೂದಲು ಉಚ್ತಾವ್ರಿ, ಭಾಳ ಹೇರ್ ಫಾಲ್ ಆಕೈತಿ. ಹಾಗಾಗಿ ನಾನು ಇದನ್ನ ತರಿಸ್ಕೊಂಡಿದ್ದೆ. ನಾನು ಆಮೇಲೆ ನನ್ನ ಮಗಗೂ ಟ್ರೈ ಮಾಡಿದ್ದೆ. ನಿನ್ನೆ ಹೊಡೆದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿದ್ದೆ, ನಿನ್ನೆ ಹಾಕಿದ್ದೆ. ಆದ್ರೆ ಅವಂಗೆ ಇದ್ರದ್ದು ಸ್ಮೆಲ್ ಚಲೋ ಇಲ್ವಾ ಸ್ಮೆಲ್ ಅಂತ ನಾವು ತಲೆಯೊಳಗೆ ತೊಗೊಂಡು. ಹಾಗೇನು ಸ್ಮೆಲ್ ಏನಿಲ್ಲ ರೀ ಇದ್ರದ್ದು, ಚಲೋ ಐತಿ ಸ್ಮೆಲ್. ಅದು ಒಂಥರ ಮೆಹಂದಿ ಸ್ಮೆಲ್ ಇದ್ದಂಗೆ ಐತಿ. ಹಸಿ ಮೆಹಂದಿದು ಲೀಫ್ ಇರ್ತದಲ್ರಿ, ಹಂಗೆ ಇದ್ರದ್ದು ಸ್ಮೆಲ್ ಇತ್ತು. ಹಾಗೆ ನನಗೇನು ಸರಿ ಇಲ್ಲ ಅನ್ನಿಸ್ಲಿಲ್ಲ ಅದು. ಅಂದ್ರೆ ಹಚ್ಕೊಂಡ್ಮೇಲೆ ಆಮೇಲೆ ವಾಸನೆನೂ ಬರೋದಿಲ್ಲ ರೀ ಅದು. ಕೇಳಿದೆ ನಾನು ನಮ್ಮ ಮನೆಯವ್ರಿಗೆ, ಸ್ಮೆಲ್ ಏನಾರು ಬರತೈತಿ ಮತ್ತು ಹಚ್ಕೊಂಡು ಹಂಗೆ ಬಿಟ್ಟು ಅಡ್ಡಾಡೋದು ಸರಿ ಇಲ್ಲ ಅಂತಂದು. ಇಲ್ಲ ವಾಸನೆ ಏನು ಬರತ್ತಿಲ್ಲ ಅಂತಂದು ನಮ್ಮ ಮನೆಯವ್ರು ಅಂದ್ರೆ. ನಾ ಈಗೆಲ್ಲ ಪೂರ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡು ಹೇರ್ನ ಹಿಂಗೆ ಕಟ್ಕೊಳತ್ತೀನಿ. ಈಗ ಅಷ್ಟರೊಳಗೆ ಊಟ ಟೈಮ್ ಆಗಿತ್ತು. ಬೆಳಗ್ಗಿದ್ದು ಬಾಜಿ ಹೇಳಿದ್ದಲ್ಲಿ ನಿಮ್ಗೆ, ಹುರಿಕಾಳು ಬಾಜಿ ನಾನು ಉಪವಾಸ ಇದ್ದಿದ್ದೀನಿ. ಈಗ ಊಟ ಮಾಡತ್ತೀನಿ, ಬರ್ರಿ ಊಟ ಮಾಡೋಣ ಅಂತ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್